ನಾವು ಅಂದುಕೊಂಡಿದ್ದೆಲ್ಲವೂ ಸುಳ್ಳಾಗೋಯ್ತು. ಅನ್ಯಾಯದ ಜಗದಲ್ಲಿ ನ್ಯಾಯಕ್ಕೆ ಬೆಲೆನೇ ಇಲ್ಲ ಕಣೆ. ನ್ಯಾಯ ಸಿಗುತ್ತದೆ ಅಂತ ಹಂಬಲದಲ್ಲಿದ್ದ ನಮಗೆ ನ್ಯಾಯ ದೇವತೆ ನಮ್ಮನ್ನ ಕಣ್ಣು ತೆರೆದು ನೋಡ್ಲೇ ಇಲ್ಲ. ನಾವು ನಂಬಿದ ವಕೀಲರು ಕೂಡ ನಮಗೆ ಮೋಸ ಮಾಡ್ಬಿಟ್ರು. ಅದ್ಗೆ ಮುಂದೇನು ಅಂತ ಯೋಚನೆ ಮಾಡಬಾರ್ದು. ಅನ್ಯಾಯ ಮಾಡಿದವರನ್ನ ಅಂತ್ಯ ಆಡೋದು. ನಾವು ಕಷ್ಟಪಟ್ಟ ಬೆವರಿನ ಹಣ ನುಂಗಿದ ವಕೀಲನ ಹೆಣ ಮಾಡೋದು. ಅಲ್ಲ, ಅವರು ಮಾಡಿದ ಪಾಪವನ್ನ ಅವರು ಖಂಡಿತವಾಗಿ ಅನುಭವಿಸ್ತಾರಪ್ಪ. ಆ ಅನ್ಯಾಯ ಮಾಡಿದವರನ್ನ ಅಂತ್ಯ ಹಾಡ್ತಾ ಹೋದ್ರೆ ಏನಪ್ಪ ಈ ನಮ್ಮ ಮನಸ್ಸಿನ ಗೌರವ ಏನಾಗ್ಬೇಕು ಹೇಳು ನೀನು. ಅರ್ಪಿತಾ, ಇಲ್ಲ, ನಾಳೆ ಬೀದಿ ಬೀದಿಯಲ್ಲಿ ಇವರು ಕೊಲೆಗಾರರು ಅಂತ ಊರಿನ ಜನ ಹೇಳ್ತಾ ಇದ್ರೆ ಮುಖವಂತ ಹೇಗೆ ತಿರುಗಾಸ ನಾವು. ಅರ್ಪಿತಾ, ನಿನ್ನ ಮಾತು ನಿಜ. ಆದ್ರೆ ಹೊಲದಲ್ಲಿ ಕಷ್ಟಪಟ್ಟು ದುಡಿದ ದುಡ್ಡೆಲ್ಲ ಇನ್ನೊಬ್ಬರ ಪಾಲಾಗೋಯ್ತಲ್ವೇ? ನಮ್ಮ ಹಣವನ್ನ ಲಪ್ಟಾಯಿಸಿದ್ರಲ್ಲ ಆ ಪಾಪಿ ವಕೀಲ, ಏನ್ ಮಾಡುದು? ಅವನ ಹಣೆ ಬದಲು ಅದು ಇತ್ತು ಅಂತ ಅನ್ಸುತ್ತೆ ಬಿಡ್ರಿ. ನಮ್ಮ ಹಣ ಅಲ್ದೇನೆ ಆ ಪಾಪಿ ಗೌಡ ನರಸಿಂಹ ಗೌಡರ ಹಣವನ್ನ ಎಷ್ಟು ನುಂಗಿದಾರನ್ನ ಯಾರಿಗೆ ಗೊತ್ತು ಹೇಳ್ರಿ? ನೋಡಿ, ಆ ಪಾಪಿ ಗೌಡ ಈ ಊರಲ್ಲಿ ಇರೋ ತನಕ ನಮ್ಮಂತ ಸಾಮಾನ್ಯ ಬಡವರಿಗೆ ನೆಮ್ಮದಿ ಅನ್ನೋದೇ ಇಲ್ಲ ರೀ. ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅದಕ್ಕಾಗಿ ಅತ್ತಿಗೆ ಅನ್ಯಾಯವೆಸಗಿದ ಅಧಮರ ಕತ್ತು ತಲೆ ಎತ್ತಿ ತಿರುಗಬಾರ್ದು ಅಂದ್ರೆ ಮೊದಲು ಅವರ ಹೆಣ ಮಾಡಿ ಸಮಾಧಿ ಕಟ್ಟಬೇಕು. ಮೈದುನ, ನೋಡಪ್ಪ, ಇದು ಬಿಸಿ ರಕ್ತ ಕಣಪ್ಪ. ಬಿಸಿ ರಕ್ತನ ಸ್ವಲ್ಪ ತಣ್ಣಗೆ ಮಾಡ್ಕೋ. ಕೋಪದ ಕೈಲಿ ಬುದ್ಧಿ ಕೊಟ್ರೆ ಈ ನಮ್ಮ ಮನೆಯ ಪರಿಸ್ಥಿತಿ ಏನಾಗಬೇಕು ಯೋಚನೆ ಮಾಡು ನೀನು. ನೋಡಪ್ಪ, ತಾಳಿದವನು ಯಾವತ್ತೋ ಬಾಳ್ತಾನೆ ಅನ್ನೋದು ಸತ್ಯ ಕಣಪ್ಪ. ಸೇಡು ನಿಜವಾಗಿಯೂ ಯಾರಿಗೂ ಒಳ್ಳೇದಲ್ಲ ಕಣೋ. ಅದನ್ನು ಬಿಟ್ಟು ಇರುವಷ್ಟು ದಿವಸ ನಾವು ನೆಮ್ಮದಿಯಿಂದ ಬಾಳಿ ಬದುಕಬೇಕು ಕಣೋ. ನೋಡು ಸತ್ಯ, ನೀನ್ ಅತ್ತಿಗೆ ಹೇಳೋದ್ರಲ್ಲಿ ಸತ್ಯದ ತಿರುಳಿದೆ. ಯಾಕಂದ್ರೆ ಇರುವಷ್ಟು ದಿನ ನಾವು ಸಂತೋಷವಾಗಿರೋಣ. ನೋಡೋ, ಮರ್ತೇ ಬಿಟ್ಟಿದ್ದೆ, ಇದೇ ಒಂದು ಸಂತೋಷ ದಿನದಂದು ನಿನ್ನ ಅತ್ತಿಗೆ ಶ್ರೀಮಂತ ಕಾರ್ಯ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಸ್ವಲ್ಪ ಬೇಗ ಹೋಗಿ ತಗೊಂಡ್ ಬರ್ತೀಯೇನೋ? ಅಣ್ಣ, ಸವಿತಾಳಿಗೆ ಹೇಳಿಲ್ವಾ? ಹೇಳಿದ್ದಪ್ಪ, ಇವತ್ತು ಶ್ರೀಮಂತ ಕಾರ್ಯ ಇದೆ ಬಂದ್ಬಿಡು ಅಂತ. ಕೆಲಸದ ನಿಮಿತ್ತ ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ. ಅಣ್ಣ, ಅವಳು ಬರ್ದಿದ್ರೆ ಏನಾಯ್ತು? ನಾವೇನೆ ಈ ಕಾರ್ಯನ ಮಾಡಿ ಮುಗಿಸಿ ನಮ್ಮ ಅತ್ತಿಗೆಗೆ ತವರು ಮನೆ ನೆನಪು ಬರ್ದಿರೋ ಹೋದ ತರ ನೆಮ್ಮದಿನ ಇರ್ಸೋಣ. ಅಣ್ಣ, ನೀನ್ ಇಲ್ಲೇ ಇರೋ, ನಾನೊಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತೇನೆ. ನೀನು ಎಲ್ಲೂ ಹೋಗಾದು, ಸುಮ್ಮನೆ ಹೇಳ್ದಷ್ಟು ಮಾಡಬೇಕು, ಗೊತ್ತಿರಬೇಕು, ಸರಿನಾ? ನಾನು ಚೇರ್ ಹಾಕೊಡ್ತೀನಿ, ನೀನು ಸುಮ್ಮನೆ ಬಹಳ ನಾನು ಒಳಗಡೆ ಹೋಗಿ ಬರ್ತೀನಿ.
ರತ್ನದಂತೆ ಬೆಳ್ಳಿ ಗೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ಮಾರಾಯ್ತಿ ಹಿರಿಯರನ್ನು ಗೌರವಿಸೋ ಅಮ್ಮಯ್ಯನ ನಡತೆಯಂತೆ ಮತ್ತೂರ ಮುತ್ತಾನೊಂದ ಎತ್ತು ಕೊಡೆ ನೀ ಗೌಡತಿ ನೀವು ಕೇಳಿದ್ದು ಕೊಡೋಕಿದೆ ತಿನ್ಸಿ ಅಂದಿನ ನೀವು ಬಯಸಿದ್ದು ತರೋಕಿದೆ ಮಂಡಿಪೇಟೆನ ಅಯ್ಯ ಅಕ್ಕ ಯಾಕೆ ಹಿಂಗೆ ಜಗಳ ಕಾಯ್ತೀಯ ಅವರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ ನನ್ನ ಹೆಂಡತಿ ಜಾಣೆ ಇವಳು ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಯಿ ಮುಚ್ಚು ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಮುತ್ತು ರತ್ನದಂತೆ ಬೆಳ್ಳಿ ಗೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಸಿಂಹಾದ್ರಿ ಕುಲದಲ್ಲಿ ಸಿಂಹದ ತೌರಲ್ಲಿ ಮರಿಸಿಂಹ ಬಂದರೆ ಗೌಡ ಮೆರಿತಾನೆ ಮರದಲ್ಲಿ ನೀವೇಗ ಹೊರೋದು ನಿಮ್ ತಮ್ಮನ ಹೆರೋದು ಅದು ಬೇಕು ಇದು ಬೇಕನ್ನಕ್ಕೆ ಬಾಯೇ ನಾರಾನೋಯ್ತದ ನಮ್ಗೆ ಕೇಳೋಕೆ ಹಕ್ಕೈತೆ ಕೇಳಿ ಕಣೆ ಅವಳು ಕುಂತಾಗ ನಿಂತಾಗ ಹಾಕ್ತಿ ಮಣೆ ನಮ್ ಹುಡುಗಿನ ಇಬ್ರು ಚೆನ್ನಾಗಿ ನೋಡ್ಕೋಬೇಕು ಅವಳು ಕೇಳಿದ್ನ ಇಲ್ಲ ಅಂತ ಕೊಡಿಸ್ತಿರ್ಬೇಕು ನನ್ನ ಹೆತ್ತ ತಾಯಿ ತಂದೆ ನೀವೇ ಅಂದುಕೊಂಡೆ ಅದುವೇ ನನಗೆ ಸಾಕು ಮಗಳೇ ನಮ್ಮ ಪ್ರೀತಿಯು ನೀನೇ ನಮ್ಮ ಕುಲದ ಕಣ್ಣು ನೀನೆ ಬಯಸಿ ಪಡೆದ ಭಾಗ್ಯವು ನೀನೆ ನಮ್ಮ ಪಾಲಿಗೆ ಆನಂದದ ಬಾಳಿಗೆ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಎಂತ ಸರ್ಪ್ರೈಸ್ ಕೊಟ್ಟಿರ್ತಮ್ಮ ನೀನು ಏನು ಇದೆಲ್ಲ ಸರ್ಪ್ರೈಸ್ ನಿಂದು ಅಣ್ಣ ನನಗೆ ಗೊತ್ತಿಲ್ಲ ಕಣೆ ಅಲ್ಲ ಅಣ್ಣ ಈ ಸಲ ನಾನು 100% ಹೇಳ್ತೀನಿ ಅತ್ತಿಗೆಗೆ ಗಂಡು ಮಗುನೇ ಹುಟ್ಟೋದು ನೋ ನೋ ಇಲ್ಲ ಕಣೋ ಹೆಣ್ಣು ಮಗುನೇ ಆಗೋದು ಸಾಧ್ಯನೇ ಇಲ್ಲ ಅಣ್ಣ ಬೇಕಿದ್ರೆ ನಿನ್ನ ಹತ್ರ ನಾನು 1,000 ರೂಪಾಯಿ ಬೆಟ್ ಕಟ್ತೀನಿ ಅತ್ತಿಗೆಗೆ ಗಂಡು ಮಗುನೇ ಹೆಣ್ಣು ಮಗುನೇ ನಾನು ಕೂಡ ಬಿಟ್ಕೊಡ್ತೀನಿ ಸರಿನಾ ಸರಿ ನೋಡುವ ನೋಡೋಣ. ನಾನ ಅಥವಾ ನೀನ ಅಂತ
ನನ್ಗೆ ಹೆಣ್ಮಗು ಬೇಕು. ನಿಮ್ಮ ಸೀಮಂತ ಕಾರ್ಯಕ್ಕೆ ಬರಲು ಸ್ವಲ್ಪ ಲೇಟ್ ಆಯ್ತು, ಬೇಸರವಿಲ್ಲ ತಾನೆ? ಇಲ್ಲಪ್ಪ, ಒಡ ಹುಟ್ಟಿದ ಸಹೋದರಿ ಅವಳಂತ್ರ ಬರ್ಲಿಲ್ಲ, ಕೆಲ್ಸ ಇತ್ತು ಅಂತ ಹೇಳಿದ್ಲು. ಇನ್ನು ಸಹೋದರ ನೀನ್ ಬಂದಿಯಲ್ಲ, ತುಂಬಾ ಸಂತೋಷ ಆಯ್ತು ಕಣ. ಅಕ್ಕ, ನಿನ್ ಸಂತೋಷ ಆದ್ರೆ ನನಗೆ ತುಂಬಾ ನೋವಾಯ್ತು. ಯಾಕೆಂದ್ರೆ ಇಂಥ ಸಂಭ್ರಮ ದಿನದಂದು ನಿಮ್ಗೆ ನ್ಯಾಯ ಸಿಗ್ಬೇಕಾಗಿತ್ತು. ಛೇ, ಅನ್ಯಾಯವಾಗಿ ನಿಮ್ಮ ಹೊಲ ರಾಕ್ಷಸರ ಪಾಲಾಯ್ತಲ್ಲ, ನನ್ಗೂ ತುಂಬಾ ನೋವಾಯ್ತಕ್ಕ, ತುಂಬಾ ನೋವಾಯ್ತು. ಇರ್ಲಿ ಬಿಡಿ ಸರ್, ಧನವಂತರ ಮುಂದೆ ಬಡವರ ಕೂಗು ಆ ನ್ಯಾಯ ದೇವತೆಗೆ ಕೇಳಿಸ್ಲೇ ಇಲ್ಲ. ಮುಂದಿನ ದಿನದಲ್ಲಾದ್ರೂ ಅನ್ಯಾಯವೆಸಗುವ ಧನವಂತರನ್ನ ದಮನ ಮಾಡಿ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ದೊರಕುವಂತೆ ಹೋರಾಡಿ ಸರ್. ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ ಆ ಲಕ್ಷ್ಮೀ ನರಸಿಂಗೌಡರ ಅಧ್ಯಾಯದ ಮೂಟೆ ನೆಲಸಮ ಮಾಡದೇ ಇದ್ರೆ ನಾನು ಇನ್ಸ್ಪೆಕ್ಟರ್ ನಾಗಾರ್ಜುನನೇ ಅಲ್ಲ ಅಂತ ಹೇಳಿ. ದಕ್ಷ ಅಧಿಕಾರಿಗಳೇ ಅವನನ್ನ ಬೆಂಡೆತ್ಬೇಕು, ಅಂದಾಗಲೇ ಮಾತ್ರ ಅವನು ಬರ್ತಾನೆ. ಇಲ್ಲಾಂದ್ರೆ ಆ ಪಾಪಿಯಿಂದ ಇನ್ನೆಷ್ಟು ಬಡವರ ಬಾಳು ಅಂತ್ಯ ಆಗುತ್ತಂತ ಹೇಳಕ್ಕಾಗಲ್ಲ ಸರ್. ಅಂತ ಹಂತಕನ ಅಂತ್ಯ ಹಾಡಲೆಂದೇ ನಾನು ಈ ಊರಿಗೆ ಕಾಲಿಟ್ಟಿದ್ದೀನಿ. ಫೋರ್ಜರಿ ದಾಖಲೆ ಸೃಷ್ಟಿಸಿ ಬಡವರ ಹೊಲ ನುಂಗುವುದಲ್ಲದೆ ಅಮಾಯಕ ಹೆಣ್ಣು ಮಕ್ಕಳನ್ನೇ ಅಪಹರಿಸಿ ಅತ್ಯಾಚಾರ ಮಾಡಿ ಧಮ್ಕಿ ಹಾಕಿರುವ ಹೆಣ್ಣು ಮಕ್ಕಳನ್ನೇ ಹತ್ಯೆಗೈದು ದಫನ್ ಮಾಡಿರುವ ಕೇಸನ್ನ ಓಪನ್ ಮಾಡಿಸಿ ಮುತ್ಸದ್ದಿ ಮೆರೆಯುವ ಮುಟ್ಟಾಳನನ್ನ ಶೀಘ್ರದಲ್ಲಿ ಸದೆಬೆಡೆದು ಅನ್ಯಾಯವಾದವರ ಪಾಲಿಗೆ ನಾನು ಬೆಳಕಾಗಿ ನಿಲ್ತೀನಿ.